ಅವ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ 4:30ಗೆ ಎದ್ಬಿಟ್ಟು ಲೈಕ್ ಅಂದರೆ ಆಲ್ಮೋಸ್ಟ್ ಎಲ್ಲೋ ಒಂದು ಕಡೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಹಿಡಿಯೋದು ಸ್ವಲ್ಪ ಅಭ್ಯಾಸ ಇಲ್ಲ ನನಗೆ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಹಿಡಿಯೋದು. ಸೊ ದಟ್ ಅದಕ್ಕೋಸ್ಕರ ನಾನು ಮಾಡ್ತಿರಲಿಲ್ಲ. ಇಟ್ಸ್ ಓಕೆ, ನನ್ನ ರೂಟೀನ್ ಹೇಗಂತ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಟ್ ಬೆಳಗ್ಗೆ ಎದ್ದ ತಕ್ಷಣ 4:30ಗೆ ಎದ್ಬಿಟ್ಟು ಸ್ವಲ್ಪ ನಮಸ್ಕಾರ ಮಾಡಿಬಿಟ್ಟು ನೀರು ಕುಡ್ದೆ. 1 ಲೀಟರ್ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು 1 ಲೀಟರ್ದು ನೀರು ಕುಡಿತೀನಿ ಎದ್ದ ತಕ್ಷಣ. ನಮ್ಮ ಮೆಟಬಾಲಿಸಮ್ ಆಗಿರ್ಬೋದು, ಹೇರಿಗಾಗಿರ್ಬೋದು, ಹೆಲ್ತಿಗಾಗಿರ್ಬೋದು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು. ಸೊ ದಟ್ ನಿಮಗೆ 1 ಲೀಟರ್ ಕುಡಿಯೋಕ್ಕಾಗಿಲ್ಲ ಅಂದರೂ 1 ಗ್ಲಾಸ್ ಆದರೂ ನೀರನ್ನ ನೀವು ಇಂಟೇಕ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ತೋರಿಸ್ತಾ ಹೋಗ್ತೀನಿ ನನ್ನ ರೂಟೀನ್ನ ಕೂಡ. ಹಾಗೆ ಎದ್ಬಿಟ್ಟು ಸ್ವಲ್ಪ ನೀರು ಕುಡಿದಾಗ ಹಾಗೆ ಬೆಡ್ಶೀಟ್ನ ಮಡಚಿಟ್ಬಿಟ್ಟು ನೋಡಿ ನಾನು ಫ್ರೆಶ್ ಅಪ್ ಆಗಿ 4:57 ಆಯಿತು. ಸ್ವಲ್ಪ ಓದಕ್ಕೆ ಕೂರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಕುಡ್ಕೊಂಡೆ. ಅಂದರೆ ಲೈಕ್ ಬಾಯ್ಲ್ ಮಾಡಿರೋ ನೀರು, 1 ಟೇಬಲ್ ಸ್ಪೂನ್ ಹನಿ, 1 ಟೇಬಲ್ ಸ್ಪೂನ್ ಲೆಮನ್ ಹಾಕ್ಬಿಟ್ಟು ಅದನ್ನು ಕುಡಿದ್ಬಿಟ್ಟು ಅದಾದಮೇಲೆ ಸ್ವಲ್ಪ 5 ಬಾದಾಮಿನ ನಾನು ಸೋಕ್ ಮಾಡ್ತೀನಿ ಡೈಲಿ. ಸೊ ದಟ್ ಅದನ್ನು ಕೂಡ ಸೋಕ್ ಮಾಡಿರೋ ಬಾದಾಮಿನೂ ಕೂಡ ತಿಂದ್ಬಿಟ್ಟು ಆ್ಯಸ್ ಇಟ್ ಈಸ್ ನನ್ನ 4:30 5 o'clock ಆಗಿತ್ತು. 5 o'clock ಇಂದ 6:45 ತನಕ ನಾನು ಏನಂತಾರೆ ಲೈಕ್ ಸ್ಟಡಿ ಮಾಡ್ತೀನಿ. ಅದಾದಮೇಲೆ ಯೋಗ ಮಾಡಿದೆ, ಬಟ್ ಯೋಗ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಯೋಗ ಅಂದರೆ ಒಂದು 6:40 ಇಂದ 7:30ವರೆಗೂ ನಾನು ಯೋಗ ಮಾಡಿಬಿಟ್ಟು ಸ್ವಲ್ಪ ತಿಂಡಿ ತಿನ್ಕೊಂಡಾದ್ಮೇಲೆ ಸ್ನಾನ ಮಾಡ್ಬೇಕು ಅಂದ್ಕೊಂಡೆ. ಸಡನ್ಲಿ ಫ್ಲ್ಯಾಶ್ ಆಯಿತು, ನಿಮಗೂ ಏನಂತಾರೆ ನನ್ನ ಹೇರ್ ಪ್ಯಾಕ್ ನಿಮಗೆ ತೋರಿಸ್ಬೇಕು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ದಟ್ ಅದಕ್ಕೋಸ್ಕರ ತೋರಿಸೋಣ ಅಂತ ಹೇಳ್ಬಿಟ್ಟು ನನ್ನ PG ಹತ್ರ 1 ನಿಯರು ಪಾರ್ಕ್ ಇದೆ. ಸೊ ದಟ್ ಆ ಪಾರ್ಕಲ್ಲಿ ಸ್ವಲ್ಪ ಅಂದರೆ ಲೈಕ್ ಏನಂತಾರೆ ಲೈಕ್ ದಾಸವಾಳದ ಹೂ ಅದು ಕೂಡ, ಆ್ಯಂಡ್ ಸ್ವಲ್ಪ ಎರಡು ಹೂ ತೊಗೊಂಡು ಬಂದೆ. ಒಂದು ಕೈ ಮುಷ್ಟಿಯಷ್ಟು ಎಲೆನ ತೊಗೊಂಡು ಬಂದೆ. ಅದನ್ನು ತೊಗೊಂಡು ಬಂದು ಚೆನ್ನಾಗಿ ತೊಳಿಬೇಕು. ಫಸ್ಟ್ ಆಫ್ ಆಲು ಚೆನ್ನಾಗಿ ತೊಳೆದ್ಮೇಲೆ ಏನಂತಾರೆ ಲೈಕ್ ಎಲೆ ಆ್ಯಂಡ್ ಹೂ ಎರಡೂ ಕೂಡ ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನಿಮ್ಮ ಹತ್ರ ಈ ಥರ ಲೈಕ್ ಒರಿಜಿನಲ್ ಅಂದರೆ ಲೈಕ್ ಪ್ಯೂರ್ ನಿಮ್ಮ ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಅಲ್ವೇರಾ ಜೆಲ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಸಿಗಲ್ಲ, ಮನೆಯಲ್ಲಿ ಕೆಲವೊಬ್ರು ಮನೇಲಿ ಇರಲ್ಲ ಅಂದರೂ ಕೂಡ ಶಾಪಲ್ಲಿ ಸಿಗುತ್ತೆ. ಆಬ್ವಿಯಸ್ಲಿ ಇವಾಗ ಎಲ್ಲ ಶಾಪಲ್ಲಿ ಸಿಗುತ್ತೆ. ಸೊ ಆದಷ್ಟು ಮೆಡಿಕಲ್ ಶಾಪಲ್ಲಿ ಸಿಗೋದನ್ನ ತೊಗೊಳ್ಳಿ, ಸ್ವಲ್ಪ ಪ್ಯೂರ್ ಇರೋದನ್ನ ನೋಡಿಕೊಂಡು ತೊಗೊಳ್ಳಿ. ಸೊ ದಟ್ ಅದನ್ನು ತೊಗೊಂಡು ಒಂದು 5 ಸ್ಪೂನ್ ಅಷ್ಟು ಅಲ್ವೇರಾ ಜೆಲ್ ಹಾಕ್ಕೊಂಡೆ. ಅದರಲ್ಲಿ ಸ್ವಲ್ಪ 2 ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹಾಕ್ಕೊಂಡೆ. ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಏನಂತಾರೆ ಮೆಂತ್ಯನ ನೆನೆಸಿಟ್ಟಿದ್ದೆ ನಾನು ನೈಟು. ಸೊ ಅದನ್ನ ನೆನೆಸಿಟ್ಟಿರ್ತೀವಲ್ವ ನೀರು, ಆ ನೀರು ನೆನೆಸಿಟ್ಟಿದ್ದನ್ನ ಕೂಡ ಮೆಂತ್ಯ ನೆನೆಸಿಟ್ಟಿರೋ ನೀರು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಅದನ್ನೇ ನಾವು ನೀರಷ್ಟೇ ಕುಡಿತಿರ್ತೀವಿ. ಸೊ ಮೆಂತ್ಯ ಕೂಡ ನಾವು ಅದನ್ನು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿನೂ ಕೂಡ ನೆನೆ ಹಾಕ್ಕೊಳ್ಬೋದು. ಸೊ ಅದಾದಮೇಲೆ ನನಗೆ ಸ್ವಲ್ಪ ದಾಸವಾಳದ ಹೂ ಮತ್ತು ಎಲೆಯಿಂದ ನಮ್ಮ ಏನಂತಾರೆ ಹೇರ್ ಏನಿರುತ್ತೆ ಅದಕ್ಕೆ ತುಂಬ ಒಳ್ಳೆಯದು. ಎಸ್ಪೆಷಲಿ ನಮ್ಮ ಹೇರ್ ಲೆಂತಿಯಾಗಿ ಬೆಳಿಬೇಕಂದ್ರೆ ಹೇರಿಗೆ ಅದು ಒಳ್ಳೆಯದಾಗಿದ್ದರಿಂದ ಅದಕ್ಕೋಸ್ಕರ ಅದನ್ನು ಹಾಕಿದೆ. ಆ್ಯಂಡ್ ಸ್ಮೂತಾಗಿ ಕೂಡ ಹೇರ್ಗೆ ಒಳ್ಳೆಯದು, ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು ಅದು. ಆ್ಯಂಡ್ ಅದಾದಮೇಲೆ ಅಲ್ವೇರಾ ಜೆಲ್ ಏನಕ್ಕೆ ಒಳ್ಳೆಯದಂದರೆ ಅಲ್ವೇರಾ ಜೆಲ್ ಕೂಡ ನಮಗೆ ಅಲ್ವೇರಾ ಜೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹೇರ್ ಗ್ರೋತಿಗೆ, ಎಣ್ಣೆ ಗೊತ್ತಲ್ಲ ಸ್ವಲ್ಪ ಸಾಫ್ಟಾಗಿ ಮೃದುವಾಗಿ ಬೆಳಿಬೇಕನ್ನೋ ಕಾರಣಕ್ಕೆ, ಏನಂದ್ರೆ ಲೈಕ್ ಸ್ವಲ್ಪ ಲಾಂಗಾಗಿ ಬೆಳಿಬೇಕನ್ನೋ ಕಾರಣಕ್ಕೆ ನಾವು ಕೊಬ್ಬರಿ ಎಣ್ಣೆನ ಆಯಿಲ್ನ ಹಾಕ್ಕೊಂಡ್ವಿ 1 ಸ್ಪೂನು.
ಮೆಂತೆ ಏನಕ್ಕೆ ಅಂದರೆ ಸ್ವಲ್ಪ ಡ್ಯಾಂಡ್ರಫ್ ಆ್ಯಂಟಿ ಡ್ಯಾಂಡ್ರಫ್ ಆಗಿನೂ ಕಾಪಾಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅದು ಕೂಡ ಸ್ವಲ್ಪ ಹೇರ್ ಗ್ರೋತಿಗೆ ಒಳ್ಳೇದಂತ ಹೇಳ್ಬಿಟ್ಟು ನಾನು ಅದಕ್ಕೆ ಮೆಂತೆ ಕೂಡ ಹಾಕ್ಕೊಂಡೆ. ಸೊ ದಟ್ ಅದು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಏನಂತಾರೆ ಲೈಕ್ ಹಚ್ಕೊಳ್ಬೇಕು. ಸೊ ಇದನ್ನು 30 ಮಿನಿಟ್ಸ್ ಆದರೂ ಮಿನಿಮಮ್ ನಾವು ಪಾರ್ಟಿಷನ್ಸ್ ಮಾಡಿ ಹಚ್ಕೋಬೇಕು. ಆ್ಯಂಡ್ 30 ಮಿನಿಟ್ಸ್ ಆದರೂ ಬಿಡ್ಬೋದು, ಇಲ್ಲ 1 ಅವರ್ ಆದರೂ ಬಿಡ್ಬೋದು. ನಾನು ಆಲ್ಮೋಸ್ಟ್ 1 ಅವರ್ ಬಿಡ್ತೀನಿ ಪ್ಯಾಕ್ನ. ನನಗೆ ಸ್ವಲ್ಪ ಇಲ್ಲಿ ಟೈಮ್ ಇರದೇ ಇರೋ ಕಾರಣಕ್ಕೆ ನಾನು ಏನು ಮಾಡಿದೆ, ಲೈಕ್ 30 ಮಿನಿಟ್ಸ್ನ ಹಚ್ಕೊಂಡೆ. ಆ್ಯಂಡ್ ಸ್ನಾನ ಕೂಡ ಲೇಟ್ ಆಗಿತ್ತು ನನಗೆ ಸ್ವಲ್ಪ. ಸೊ ಮಿಡಲ್ ನಾನು ಓದ್ತಾ ಇದ್ದೆ ಸ್ವಲ್ಪ, ಅದು ವೀಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಸಾರಿ ಫಾರ್ ದಟ್ ವೀಡಿಯೋ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಲೈಕ್ ಏನಂತಾರೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮಿಕ್ಸ್ಚರ್ ಬರುತ್ತೆ, ಆ ಮಿಕ್ಸ್ಚರ್ ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ಇನ್ನೇನಂತಾರೆ ಲೈಕ್ ಒನ್ ಟೈಮ್ ಅಪ್ಲೈ ಮಾಡಿದರೆ ಇದರಿಂದ ರಿಸಲ್ಟ್ ಬರೋದಿಲ್ಲ ಖಂಡಿತವಾಗ್ಲೂ. ಮಿನಿಮಮ್ 3 ಮಂತ್ಸ್ ಆದರೂ ನೀವು ಯೂಸ್ ಮಾಡಲೇಬೇಕು. ವೀಕ್ಲಿ 1 ಟೈಮ್, ವೀಕ್ಲಿ 2 ಟೈಮ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ಲೈಕ್ ಏನಂತಾರೆ ಹೇರ್ ಗ್ರೋತು, ಹೇರ್ ಶೈನಿಂಗ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡೇ ಬೈ ಡೇ ರಿಸಲ್ಟ್ನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪ್ಯಾಕ್ ಕೂಡ ನೋಡಿ ಯಾವ ಥರ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಏನು ಮಾಡ್ತೀರಾ, ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಪಾರ್ಟಿಷನ್ ಹೇರಲ್ಲಿ ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಆದಷ್ಟು ಎಲ್ಲ ಏರ್ ಕವರ್ ಆಗೋ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ಯಾಕ್ ಸಾಕಾಗಿಲ್ಲ ಅಂದರೂ ಕೂಡ ನೀವು ಇನ್ನೊಂದು ಸ್ವಲ್ಪ ಇಟ್ಕೊಂಡು, ಇಲ್ಲಾಂದರೆ ಮಾಡ್ಕೊಟ್ಟಾದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದೇ ಹೇಳಿದ್ನಲ್ಲ. ಆ್ಯಂಡ್ ಒಂದು ಸ್ವಲ್ಪ 30 ಮಿನಿಟ್ಸ್ ಬಿಟ್ಟಾದಮೇಲೆ ಸ್ವಲ್ಪ ಶಾಂಪೂದ ಅಪ್ಲೈ ಮಾಡಿಕೊಂಡು ಸ್ನಾನ ಕೂಡ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಫುಲ್ಲಿ ಹಾಟ್ ವಾಟರಲ್ಲಿ ನೀವು ಸ್ನಾನ ಮಾಡೋದು ಸರಿಯಿಲ್ಲ, ಯಾಕಂದರೆ ಹೇರ್ ಡ್ಯಾಮೇಜ್ ಆಗುತ್ತೆ ಕೂಡ. ಆ್ಯಂಡ್ ಸ್ವಲ್ಪ ಆದಷ್ಟು ವಾರ್ಮ್ ವಾಟರಲ್ಲಿ ಸ್ನಾನ ಮಾಡಿ. ತಣ್ಣೀರು ಸ್ನಾನ ಬೆಸ್ಟು, ಬಟ್ ಮಾಡೋಕ್ಕಾಗಲ್ಲ ಈ ಚಳಿಗೆ. ಸ್ವಲ್ಪ ವಾರ್ಮ್ ವಾಟರಲ್ಲಿ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಚೆನ್ನಾಗಿ ಹತ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದಾದಮೇಲೆ ಸ್ವಲ್ಪ ನಾನು ಹೇರ್ ವಾಶ್ ಮಾಡಿದ್ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಮಾಡಿದೆ ಕೂಡ, ಮಾಡಿದ್ರು ಡಿಲೀಟ್ ಆಯಿತು. ಸೊ ದಟ್ ಸಾರಿ ಫಾರ್ ದ್ಯಾಟ್ ವೀಡಿಯೋ. ಆ್ಯಂಡ್ ಅದಾದಮೇಲೆ ನನ್ನ ಆ್ಯಸ್ ಇಟ್ ಈಸ್ ಸ್ಟಡೀಸ್ ರೂಟೀನ್ ಏನಿದೆ, ನಾನು ಆದಷ್ಟು ಇವಾಗ 4 o'clock-ಗೆ 5 o'clock-ಗೆ ನನ್ನ ತಲೆ ಸ್ನಾನ ಮಾಡೋಕ್ಕಾಯಿತು. ಏನಕ್ಕಂದರೆ ನನಗೆ ಲೇಟ್ ಆಗಿತ್ತು ಸ್ವಲ್ಪ, ಆದಷ್ಟು ನೀವು ತೋರಿಸ್ಬೇಕನ್ನೋ ಕಾರಣಕ್ಕೆ ನಾನು ಆ ವೀಡಿಯೋನ ಮಾಡಿದೆ. ಸೊ ಬನ್ನಿ, ಅದಾದಮೇಲೆ ನನ್ನ ಸ್ಟಡಿ ಕೂಡ ಕಂಟಿನ್ಯೂ ಮಾಡ್ಕೊಂಡು
was bright. We used to dance the night away, hang out the whole next day, laughing, having fun. Summer love, you have no idea what you did to me. Summer love, didn't care that we weren't meant to be. You were mine, I was yours. Take me back once more. Summer love, where did you go? Summer love, you have no idea what you did to me. Summer love, didn't care that we weren't meant to be. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟ್. ಆ್ಯಂಡ್ ಯಾರಿಗೋ ಒಬ್ರಿಗೂ ನನ್ನ ವಿಡಿಯೋಯಿಂದ ಹೆಲ್ಪ್ ಆಗುತ್ತೆ ಅಂದರೆ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು.